ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ. ಒಂದು ಹಂತದಲ್ಲಿ ನಾನು ನೋಡಿದಂಗೆ ರಕ್ಷಿತ್ ಶೆಟ್ಟಿ ತುಂಬಾ ಹಿಡ್ನಲ್ಲಿದ್ರು, ರಿಷಬ್ ಶೆಟ್ಟಿ ಹೆಸರೇ ಇರಲಿಲ್ಲ. ಇವಾಗ ರಿಷಬ್ ಶೆಟ್ಟಿ ಎಲ್ಲೋ ಇದ್ದಾರೆ, ರಕ್ಷಿತ್ ಶೆಟ್ಟಿ ದರಿದ್ರ ನನ್ನ ಮಗನ ನಾಯಿ ಕೂಡ ಮುಗಿಸೋದಿಲ್ಲ. ಅವರವರಲ್ಲಿ ಏನಿಲ್ಲ ಸರ್, ಏನು ಬರಲ್ಲ. ಅಂದ್ರೆ ಒಂದು ಫೀಲಿಂಗ್ ಅಂದ್ರೆ ಇಫ್ ಇಟ್ ಇಸ್ ಪರ್ಸನಲ್ ಅವರೇ ಹೇಳಬೇಕು. ಬಟ್ ಪಬ್ಲಿಕ್ ಅಂತೂ ನನಗೆ ಅಂದ್ರೆ ಪಬ್ಲಿಕ್ ಇನ್ ದ ಸೆನ್ಸ್ ನಿಮ್ಮ ಪಬ್ಲಿಕ್ ಅಲ್ಲ, ನಂದೊಂದು ಇನ್ನರ್ ಸರ್ಕಲ್ ಇದೆಯಲ್ಲ, ಅಲ್ಲೂ ಕೂಡ ಏನು ಇಲ್ಲ. ಇವತ್ತಿಗೂ ರಿಷಬ್ ಹೇಳ್ತಾನೆ, ನನಗೆ ಸಿನಿಮಾ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿದ್ದೆ ರಕ್ಷಿತ್. ನಮಗ್ ಬಾಸೇ ರಕ್ಷಿತ್. ಇವತ್ತು ನಾನು ನಾಳೆ ದಿನ ನಾನೇನಾದ್ರು ಡೈರೆಕ್ಟ್ ಮಾಡಿದ್ರೆ ಅಥವಾ ರಿಷಬ್ ಏನಾದ್ರು ಇವತ್ತು ಡೈರೆಕ್ಟ್ ಮಾಡ್ತೀಯಾನೆ ಅಂದ್ರೆ ಇವತ್ತು ಓಪನ್ ಥ್ರೋಟ್ ಇರ್ಲಿ, ಅವ್ನು ಎಲ್ಲಾ ಇಂಟರ್ವ್ಯೂ ಅಲ್ಲೂ ಹೇಳ್ತಾನೆ, ನನ್ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿದ್ದೆ ರಕ್ಷಿತ್. ನಾನು ಸಿನಿಮಾಗಳು ಮಾಡೋ ರೀತಿ ಅಥವಾ ನಾನು ನೋಡೋ ರೀತಿಗಳನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿದ್ದೆ ರಕ್ಷಿತ್. Every dog has its day. ಅದೊಂದು ದೊಡ್ಡ ಹೊಡೆತಲ್ವಾ ಹುಡುಗಿ, ಮರ್ತೋಗಿರೋ ಕತೆ ಸರ್. I love you too, Charlie. ಈಗ ಈ ಶೆಟ್ರು ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಒಂದು ಹಂತದಲ್ಲಿ ನಾನು ನೋಡಿದಂಗೆ ರಕ್ಷಿತ್ ಶೆಟ್ಟಿ ತುಂಬಾ ಹಿಡ್ನಲ್ಲಿದ್ರು, ರಿಷಬ್ ಶೆಟ್ಟಿ ಹೆಸರೇ ಇರಲಿಲ್ಲ. ಇವಾಗ ರಿಷಬ್ ಶೆಟ್ಟಿ ಎಲ್ಲೋ ಇದ್ದಾರೆ, ರಕ್ಷಿತ್ ಶೆಟ್ಟಿ ಅವರವರಲ್ಲಿ ಏನಿಲ್ಲ ಸರ್, ಏನು ಬರಲ್ಲ. ಅಂದ್ರೆ ಒಂದು ಫೀಲಿಂಗ್ ಅಂದ್ರೆ ಇಫ್ ಇಟ್ ಇಸ್ ಪರ್ಸನಲ್ ಅವರೇ ಹೇಳಬೇಕು. ಬಟ್ ಪಬ್ಲಿಕ್ ಅಂತೂ ನನಗೆ ಅಂದ್ರೆ ಪಬ್ಲಿಕ್ ಇನ್ ದ ಸೆನ್ಸ್ ನಿಮ್ಮ ಪಬ್ಲಿಕ್ ಅಲ್ಲ, ನಂದೊಂದು ಇನ್ನರ್ ಸರ್ಕಲ್ ಇದೆಯಲ್ಲ, ಅಲ್ಲೂ ಕೂಡ ಏನು ಇಲ್ಲ. ಅಂದ್ರೆ ಇವತ್ತಿಗೂ ರಿಷಬ್ ಹೇಳ್ತಾನೆ, ನನಗೆ ಸಿನಿಮಾ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿದ್ದೆ ರಕ್ಷಿತ್. ನಮಗ್ ಬಾಸೇ ರಕ್ಷಿತ್. ಇವತ್ತು ನಾನು ನಾಳೆ ದಿನ ನಾನೇನಾದ್ರು ಡೈರೆಕ್ಟ್ ಮಾಡಿದ್ರೆ ಅಥವಾ ರಿಷಬ್ ಏನಾದ್ರು ಇವತ್ತು ಡೈರೆಕ್ಟ್ ಮಾಡ್ತೀಯಾನೆ ಅಂದ್ರೆ ಇವತ್ತು ಓಪನ್ ಥ್ರೋಟ್ ಇರ್ಲಿ, ಅವ್ನು ಎಲ್ಲಾ ಇಂಟರ್ವ್ಯೂ ಅಲ್ಲೂ ಹೇಳ್ತಾನೆ, ನನ್ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿದ್ದು ರಿಷಬ್. ಸಿನಿಮಾಗಳ ರಕ್ಷಿತ್. ನಾನು ಸಿನಿಮಾಗಳು ಮಾಡೋ ರೀತಿ ಅಥವಾ ನಾನು ನೋಡೋ ರೀತಿಗಳನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿದ್ದೆ ರಕ್ಷಿತ್. ಯಾಕಂದ್ರೆ ಅವನ್ ಪರ್ಸ್ಪೆಕ್ಟಿವ್ ಏನಿತ್ತಲ್ಲ, ಅದು ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ. ಅಂದ್ರೆ ಮೀನ್ಸ್ ಎಲ್ಲಾರನ್ನೂ ಬಿಟ್ಟು ಬೇರೆ ತರನೇ ಇತ್ತದು. ಅವ್ನ ಸಿನಿಮಾ ಮಾಡೋ ಶೈಲಿ ಇರ್ಬೋದು, ಅವ್ನ ಸಿನಿಮಾನ ನೋಡೋ ಶೈಲಿ ಇರ್ಬೋದು, ಅವ್ನ ಸಿನಿಮಾನ ವಿಮರ್ಶೆ ಮಾಡೋ ಶೈಲಿ ಇರ್ಬೋದು, ಇವೆಲ್ಲವೂ ಕೂಡ ಅವನದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು. ಆ ಒಂದು ಮೋಡ್ಗೆ ನಮ್ಮನ್ನ ಎಲ್ಲಾರನ್ನೂ ಕರ್ಕೊಂಡು ಹೋಗಿದ್ದೇ ರಕ್ಷಿತ್. ಸೊ ಅವ್ನು ಬೇರೆ ಪಬ್ಲಿಕ್ ಗೊತ್ತಿಲ್ಲ ಸರ್. ಪಬ್ಲಿಕ್ ಮೋಸ್ಟ್ಲಿ ಬಡ್ಜೆಟ್ ವೈಸ್ ಅವ್ರು ಕಂಪೇರ್ ಮಾಡ್ತಾರೆ, ಇವನ್ ದೊಡ್ಡ ಸ್ಟಾರ್ ಅಂತ. ಬಟ್ ನಮ್ಗೆ ಇವತ್ತು ರಕ್ಷಿತ್ ದೊಡ್ಡ ಸ್ಟಾರ್. ನನಗ್ ಮಾತ್ರ ಅಲ್ಲ, ರಿಷಬಿಗೂ ಇವತ್ತಿಗೆ ರಕ್ಷಿತ್ ದೊಡ್ಡ ಸ್ಟಾರ್. ರಕ್ಷಿತ್ ಬಂದಾಗ ಹೇಳ್ತಾನೆ ಮೋಸ್ಟ್ಲಿ ಫಿನಾನ್ಷಿಯಲಿ ಮಗ ನೀನ್ ದೊಡ್ಡ ಸ್ಟಾರ್ ಅಂತ. ಬಟ್ ಎನಿವೇ ಅದ್ ನಮ್ಮ ಇನ್ನರ್ ಸರ್ಕಲ್ ಅಲ್ಲಿ ಯಾವತ್ತೂ ಆ ಗಲಾಟೆ ಅಥವಾ ಆ ಮನಸ್ತಾಪ ಬಂದಿಲ್ಲ ಸರ್ ಇವತ್ತವರೆಗೂ. ಇವತ್ತಿಗೂ ಎಲ್ಲರೂ ಹೆಂಗಿದೀವಿ ಹಂಗೆ ಇದೀವಿ. ಬಟ್ ಏನಾಗಿದೆ, ಸಿಗೋದ್ ಕಡಿಮೆ ಆಗಿದೆ. ಮೇ ಬಿ ಆ ಗ್ಯಾಪ್ ಬೇರೆಯವ್ರಿಗೆ ಮಾತಾಡಕ್ ಅವಕಾಶ ಮಾಡಿಕೊಡ್ತಾ ಇದೆ ಅಷ್ಟೇ. ತುಂಬಾ ಓಡಾಡ್ತು ಸರ್ ಗಾಂಧಿನಗರದ. ರಕ್ಷಿತ್ಗೂ ರಿಷಬಿಗೂ ಆಗಲ್ವಂತೆ, ಪ್ರಮೋದಿಗೂ ರಕ್ಷಿತ್ಗೂ ಆಗಲ್ವಂತೆ, ಪ್ರಮೋದಿಗೂ ರಿಷಬಿಗೂ ಆಗಲ್ವಂತೆ. ಅವ್ರು ಈಗೋ ಖುಷಿಗೋಸ್ಕರ ಮಾತಾಡ್ಕೋತಾ ಇದಾರೆ. ಬಟ್ ನಾವ್ ಯಾರು ಅಲ್ಲಿ ಯಾವ್ದಕ್ಕೂ ರಿಪ್ಲೈಯೂ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ನಮ್ಗ್ ರಿಪ್ಲೈ ಮಾಡಕ್ ಅದೊಂದು ವಿಷಯನೇ ಅಲ್ಲ. ನಾವು 3 ಜನ ಚೆನ್ನಾಗೇ ಇದೀವಿ. ಈಗ್ಲೂ ಮೆಸೇಜ್ ಮಾಡಿದ್ರೆ ಮೆಸೇಜ್ ನೋಡ್ತಾನೆ, ಏನೋ ರೈಟಿಂಗ್ ಅಲ್ಲಿ ಇದ್ರೆ ಇವತ್ ಮೆಸೇಜ್ ಮಾಡಿದ್ರೆ ನಾಳೆ ರಿಪ್ಲೈ ಮಾಡ್ತಾನೆ ಅಷ್ಟೇ. ಯಾರು ರಕ್ಷಿತ್. ರಿಷಬ್ ಅಷ್ಟೇ, ಯಾವ್ದಾದ್ರು ಗೀಟಿಂಗ್ ಅಲ್ಲಿ ಇದ್ರೆ ರಿಪ್ಲೈ ಮಾಡಲ್ಲ, ಬಿಟ್ರೆ ಇಲ್ಲಾಂದ್ರೆ ಇಮಿಡಿಯೇಟ್ ರಿಪ್ಲೈ ಮಾಡ್ತಾನೆ. ಎಂತ ಚಿಟ್ರೆ, ಏನ್ ಸಮಾಚಾರ, ಎಂತ ಫೋನ್ ಮಾಡ್ಕ, ಏನ್ ಬಿಸಿನಾ, ಅರ್ಜೆಂಟಾ ಅಂತೆಲ್ಲ. ಸೊ ಆ ಟಚ್ ಅಲ್ಲಿ ಅಂತೂ ಇದೀವಿ. ಅಂದ್ರೆ ಬರೀ ಟಚ್ ಅಲ್ಲ, ಆ ಫ್ರೆಂಡ್ಶಿಪ್ ಅಲ್ಲಿ ಅಂತೂ ಇದೀವಿ. ಅದೊಂದು ದೊಡ್ಡ ಹೊಡೆತಲ್ವಾ ಹುಡುಗಿ ಮದುವೆ ಆಗ್ತೇನೆ ಅಂತೇಳಿ ನಿಶ್ಚಿತಾರ್ಥನೂ ಆಗಿಬಿಟ್ಟು ರಶ್ಮಿಕಾ ಮಂದಣ್ಣ ಸರ್, ಮರ್ತೋಗಿರೋ ಕತೆ ಸರ್. ದೊಡ್ಡ ಹೊಡೆತಲ್ವ ಅಂತ ಮಾನಸಿಕವಾಗಿ. ಅಂದ್ರೆ ಗೊತ್ತಿಲ್ಲ ಅವನಿಗೆ ಆಚೆ ಬರಕ್ ಒಂಚೂರು ಟೈಮ್ ತಗೊಂಡ, ಖಂಡಿತವಾಗ್ಲೂ ತಗೊಂಡ, ಇಲ್ಲ ಅಂತಲ್ಲ. ಬಟ್ ಆಚೆ ಬಂದ ಮೇಲೆ ಅವ್ನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅವ್ನು ಈಸ್ ಫೈನ್ ವಿತ್ ವಾಟ್ ಈಸ್. ಅಂಡ್ ಅವನು ಅಷ್ಟೇ, ಅವನು ಎಲ್ಲೂ ಅವಳನ್ನು ಬ್ಲೇಮ್ ಮಾಡಲಿಲ್ಲ. ನೀವು ಯಾವುದೇ ಇಂಟರ್ವ್ಯೂ ನೋಡಿ, ಹಿ ಹಸ್ ನೆವರ್ ಬ್ಲೇಮ್ಡ್ ಹರ್. ಅಂಡ್ ನಮಗೂ ಅನ್ಸುತ್ತೆ ನಾವು ಬ್ಲೇಮ್ ಮಾಡಬಾರ್ದು ಅಂತ. ಯಾಕಂದ್ರೆ ಭಾಳ ಚಿಕ್ಕ ವಯಸ್ಸು ಸರ್ ಅದು. ಅವ್ರದ್ದು ಯಾವುದೋ ಚೈಲ್ಡಿಶ್ ಬುದ್ಧಿ ಇದ್ದಾಗ ಅವ್ರು ಚೇಂಜ್ ಆಗಿದ್ದಕ್ಕೆ ನಾವು ಅದನ್ನ ಬೈಕೊಂಡು ತಿರ್ಗಾಡಬಾರ್ದು. ಆಮೇಲೆ ಎಲ್ಲಾ ಮನುಷ್ಯಂಗೂ ಒಂದೊಂದು ಫೇಸ್ ಇರುತ್ತೆ. ಅವರಿಗೂ ಆ ಟೈಮಲ್ಲಿ ಒಂದು ಫೇಸ್ ಇತ್ತು, ಫೇಮ್ ಇತ್ತು. ಚೇಂಜ್ ಮಾಡಿರುತ್ತೆ ವ್ಯಕ್ತಿನ, ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋಷ್ಟೆಲ್ಲ ಏನಿಲ್ಲ. ಆಮೇಲೆ ಯಾರ ಲೈಫು ಯಾರಿಂದನೂ ಉದ್ಧಾರ ಆಗಲ್ಲ, ಯಾರಿಂದನೂ ಹಾಳಾಗಲ್ಲ ಅನ್ನೋದು ನನ್ನ ಅನಿಸಿಕೆ. ಅದು ಇವತ್ತಿಂದಲ್ಲ, ನಾನು ರಂಗಭೂಮಿ ಮಾಡಿದಾಗಿಂದ. ನನಗೆ ಯಾರು ಬಂದು ಇವತ್ತಿಗೂ ಸರ್ ನನ್ನ ಮಗಳಿಗೆ ಒಂದು ಚಾನ್ಸ್ ಕೊಡಿ, ನಿಮ್ಮ ಹೆಸರಲ್ಲಿ ಅವರು ಉದ್ಧಾರ ಆಗ್ತಾರೆ, ನನ್ನ ಮಗನಿಗೆ ಒಂದು ಚಾನ್ಸ್ ಕೊಡಿ,
ನಿಮ್ಮ ಹೆಸರು ಹೇಳ್ಕೊಂಡು ಅವ್ರು ಬೆಳೀತಾರೆ ಸರ್, ನೀವು ಕೈ ಹಿಡಿದು ಎತ್ತಿದ್ರೆ ಅವರು ಉದ್ಧಾರ ಆಗ್ತಾರೆ. ನಾನು ಎಲ್ಲರಿಗೂ ಹೇಳೋದು ಒಂದೇ ಸ್ಟೇಟ್ಮೆಂಟ್, ನಿಮ್ಮ ಮಗನ ಅಥವಾ ಮಗಳನ್ನ ಉದ್ಧಾರ ಮಾಡೋಕ್ಕೂ ಯಾರ ಕೈಲೂ ಸಾಧ್ಯ ಇಲ್ಲ, ಹಾಳು ಮಾಡೋಕ್ಕೂ ಯಾರ ಕೈಲೂ ಸಾಧ್ಯ ಇಲ್ಲ. ದಟ್ ಈಸ್ ಇನ್ಸೈಡ್ ಯು. ನೀನು ಏನು ಮಾಡಬೇಕು ಅನ್ನೋದು, ನೀನು ಹೆಂಗೆ ಬೆಳಿಬೇಕು ಅನ್ನೋದು ನಿನ್ನೊಳಗಿದೆ ಸರ್. ನೀವು ಯಾರೋ ಒಬ್ಬ ಈಗ ನನ್ನನ್ನು ಒಬ್ಬ ಉದ್ಧಾರ ಮಾಡ್ತಿದ್ದಾನೆ ಅಂದರೆ ಐ ಆಮ್ ಡಿಪೆಂಡಿಂಗ್, ನಾನು ಅವನ ಮೇಲೆ ಡಿಪೆಂಡ್ ಆಗಿದ್ದೀನಿ. ಅವ್ನು ನಾಳೆ ದಿನ ಬಿಸಾಕ್ದ ಅಂದ್ರೆ ನಾನು ಹಾಳಂಗಾರೆ ನಾನು ಡಿಪೆಂಡ್ ಯಾಕೆ ಆಗಬೇಕು? ನನ್ನ ಪ್ರತಿಭೆ ಇದೆ ಅಂದರೆ ನಾನು ಕಷ್ಟಪಟ್ಟು ಮುಂದಕ್ಕೆ ಬರ್ಬೇಕಷ್ಟೇ. ಆಪರ್ಚುನಿಟಿ ಬೇಕಾದ್ರೆ ಕೊಡಿಸ್ಲಿ. ನಾನು ಗಣೇಶ್ ಸರ್ ಹತ್ರ ಬಂದು, ಸರ್ ನಂಗೆ ಸಿನಿಮಾ ಇಂಡಸ್ಟ್ರಿನೇ ಗೊತ್ತಿಲ್ಲ, ನಾನು ರಂಗಭೂಮಿಲಿದ್ದೀನಿ, ನಂಗೆ ದಯವಿಟ್ಟು ಒಂದು ಆಪರ್ಚುನಿಟಿ ಕೊಡಿಸಿ ಅಂದರೆ, ನೀವು ಯಾವುದೋ ಒಂದು ಫಿಲಮಿಗೆ ಈ ಥರ ಒಬ್ಬ ನಾಟಕದ ಆ್ಯಕ್ಟರ್ ಇದ್ದಾನಪ್ಪ, ನಿಂಗೆ ಬೇಕಾದ್ರೆ ನೋಡು ಅಂತ ಹೇಳ್ಬೋದು. ಅವ್ರ ಆ ಕ್ಯಾರೆಕ್ಟ್ರಿಗೆ ತಗೊಳ್ಳೋಬೋದು ನಿಮ್ಮನ್ನ. ಬಟ್ ನೀನು ಅಲ್ಲಿ ನೀನೇ ಪ್ರೂವ್ ಮಾಡಬೇಕು. ಅಲ್ಲಿ ಗಣೇಶ್ ಸರ್ ಬಂದು ಪ್ರೂವ್ ಮಾಡೋಕ್ಕಾಗಲ್ಲ, ಅಲ್ಲಿ ನೀನೇ ಪ್ರೂವ್ ಮಾಡಬೇಕು. ಅಲ್ಲಿಂದ ನಿನ್ನ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ನಾನು ಹೇಳ್ಕೊಂಡು ತಿರ್ಗಾಡಕ್ಕಾಗಲ್ಲ, ನನ್ನಿಂದನೇ. ಹೌದು. ಈ ಮೂವರು ಶೆಟ್ರು ಮತ್ತೆ ಒಂದು ಸಿನಿಮಾದಲ್ಲಿ ಒಂದಾಗ್ತಾರ? ಕಷ್ಟ ಇದೆ ಸರ್, ಟ್ರೈ ಮಾಡ್ತಾ ಇದ್ದೆ, ತುಂಬಾ ಹರಸಾಹಸ ಮಾಡ್ತಾ ಇದ್ದೀನಿ ನಾನೇ. ನಿಮ್ಮಿಂದ ಮಾತ್ರ ಸಾಧ್ಯ ಅದು. ಅಲ್ಲ ಹಂಗಂತಲ್ಲ, ಅಲ್ಲ ಅಂದ್ರೆ ಹೆಂಗೆ ಮಾಡಬಾರ್ದು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ. ಮಾಡ್ಬೇಕು, ಮಾಡ್ಬೇಕು ಅಂದ್ರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಈಗ. ಆದ್ರೆ ಈಗ ಅಂದ್ರೆ ನಮ್ಮೊಳಗೆ ಅಲ್ದೇ ಇದ್ರು ಜನರಿಗೆ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, 2 ಬಿಗ್ ಸ್ಟಾರ್ಸ್. ಈ 2 ಬಿಗ್ ಸ್ಟಾರ್ಸ್ ನ ತರಕ್ ಒಂದ್ ಸಬ್ಜೆಕ್ಟ್ ಬೇಕಲ್ಲ. ಈಗ ಕಿರಿಕ್ ಪಾರ್ಟಿ ತರದ ಸಿನಿಮಾ ಅಂತೂ ಮಾಡಕ್ಕಾಗಲ್ಲ ಮತ್ತೆ. ಸೊ ಈ 2 ದೊಡ್ಡ ಸ್ಟಾರ್ಗಳನ್ನ ತರುವಂತ ಒಂದ್ ಕತೆ ಹುಟ್ಟಬೇಕು. ಆಕ್ಚುಲಿ ಇದೆ, ತುಂಬಾ ಮುಂಚೆ ಮಾಡಿಟ್ಟಿರೋದು ಒಂದು ರಿಷಬ್ದೇ ಒಂದ್ ಕತೆ ಇದೆ. 46ರಲ್ಲೇ ಒಂದಿದೆ. ಅಂದ್ರೆ ಅವ್ರಿಬ್ರೇ ಮಾಡ್ಬೇಕು ಅಂತ ಅವಾಗ ಬರ್ಕೊಂಡಿದ್ದು. ಬಟ್ ಇವಾಗ ಮಾಡಕ್ ಅದು ಕೂರ್ಬೇಕು, ಅದ್ರ ಮೇಲೆ ಒಂದು ತಪಸ್ ನಡಿಬೇಕು. ಡೇಟ್ ಸಿಗುತ್ತೆ, ಪ್ರೊಡ್ಯೂಸರ್ ಸಿಗ್ತಾರೆ, ಪ್ರೊಡ್ಯೂಸರ್ ಸಿಗ್ತಾರೆ, ಇಬ್ರದ್ದು ಡೇಟ್ಸ್ ಸಿಗುತ್ತೆ. ಆ ಕತೆ ಫಿನಿಶ್ ಆಗ್ಬೇಕು. ಆ ಕತೆ ಫಿನಿಶ್ ಆದ್ರೆ ಮಾಡ್ಬೋದು. ಈಗ ನೀವು ರಿಷಬ್ ಶೆಟ್ಟಿ ಇಮಿಡಿಯೇಟ್ ಈಗ ಕಾಂತಾರ ಫಸ್ಟ್ ಮಾಡಿದ್ರಲ್ಲ, ಅದ್ರಕ್ಕಿಂತ ಮೇಲಿನ ಮಾಡ್ಬೇಕು ಅಂತ ಮಾಡಿರೋದು, ಮಾಡಲೇಬೇಕು. ಹೌದು ಅಲ್ವಾ? ಅಷ್ಟು ಜಾಗ್ರತೆ ವಹಿಸ್ಕೊಂಡು ಮಾಡಿರೋ ಸಿನಿಮಾ ಅದು ಇನ್ನೊಂದು ರೀತಿಯ ಲೆವೆಲ್ಗೆ ಹೋಯ್ತು. ಇನ್ನೊಂದು ಲೆವೆಲ್ಗೆ ಹೋಗ್ಬೇಕು ಅಂತ ಒಂದು ಸಬ್ಜೆಕ್ಟ್ ಮಾಡಿಲ್ವಾ? ಅಂದ್ರೆ ಬರ್ದಿಲ್ಲ ಸರ್ ಇನ್ನ. ಅಂದ್ರೆ ಈಗ ಎಲ್ಲರೂ ಕೇಳಿದ್ರು ಕಾಂತಾರ ಚಾಪ್ಟರ್ 2 46ರಲ್ಲಿ ಇಲ್ಲ, 46ರಲ್ಲಿ ಇದೆ ಸರ್. ಅಂದ್ರೆ ಈಗ ನೋಡಿ ಸರ್, ನಾವು ಯಾವಾಗ ಚಿಕ್ಕವರಾಗಿದ್ವಿ ಅವಾಗ ಚಿಕ್ಕ ಬಡ್ಜೆಟ್ ಅಲ್ಲಿ ಇತ್ತು ಸಿನಿಮಾ. ಹೌದು. ಈಗ ಯಾವಾಗ ಪ್ರಮೋಷನ್ ಆಗಿ ನಾವು ಸ್ವಲ್ಪ ದೊಡ್ಡವರಾಗಿದ್ದೀವಿ, ಈಗ ಅದಷ್ಟು ಕತೆಗಳನ್ನ ಆ ಕತೆಗೂ ಪ್ರಮೋಷನ್ ಕೊಟ್ಟು ಅದನ್ನ ದೊಡ್ಡದ್ ಮಾಡ್ಬೇಕು. ಈಗ ನಾನು ಬೆಲ್ ಬಾಟಮ್ 2 ಫಾರ್ ಎಕ್ಸಾಂಪಲ್, ಬೆಲ್ ಬಾಟಮ್ ಅವತ್ ನಾವು 3.5-4 ಕೋಟಿಗೆ ಮಾಡಿದಂತ ಸಿನಿಮಾ, ಇವತ್ ನಾನು ಅದೇ ಸಿನಿಮಾನ ರಿಷಬ್ ಇಟ್ಕೊಂಡು 3.5-4 ಕೋಟಿಗೆ ಮಾಡಕ್ಕಾಗಲ್ಲ. ಬೆಲ್ ಬಾಟಮ್ 2ನ ಬೆಲ್ ಬಾಟಮ್ 2 ಕತೆ ರೆಡಿ ಇದೆ, ಆಯ್ತಾ? ಕತೆ ರೆಡಿ ಇದೆ, 3 ತಾನೇ ಮಾಡ್ಬಿಟ್ಟಲ್ಲ ಸರ್ ಅವತ್ತೇ. ಬಿಫೋರ್ ಕೋವಿಡ್ ನಾವು 3 ತಾನೇ ಮಾಡಿದ್ವಿ, ಕತೆ ರೆಡಿ ಇದೆ. ಅವನಿಗೆ ಈಗ್ಲೂ ಕೂರ್ಸಿ ನಾನು ಆ ಕತೆನ ಮತ್ತೆ ರಿವಿಸಿಟ್ ಮಾಡಿದ್ರೆ ಒಂದಿಷ್ಟು ಚೇಂಜಸ್ ಇರುತ್ತೆ. ಈಗ ನಾನು ಅದನ್ನ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡ್ಬೇಕು. ಸೊ ಬಡ್ಜೆಟ್ ನಿಮ್ಗೆ ಆ ರೇಂಜ್ ಅಲ್ಲಿ ಇರಲ್ಲ. ಅವಾಗ್ಲೇನೆ ಬೆಲ್ ಬಾಟಮ್ 2 ಮಾಡ್ಬೇಕು ಅಂದಾಗ್ಲೇನೆ ಅದು 12-15 ಹೋಗಿತ್ತು ಬಡ್ಜೆಟ್ ನಮ್ಮ ತಲೆಯಲ್ಲಿ. 12-15 15 ದಾಟತ್ತೆ ಅಂತಾನೆ ಇತ್ತು ನಮಗೆ ತಲೆಯಲ್ಲಿ ಬೆಲ್ ಬಾಟಮ್ 2 ಮಾಡಿದ್ರೆ. ಬಟ್ ಈಗ ಆಬ್ವಿಯಸ್ಲಿ 100 ದಾಟುತ್ತೆ. ಸೊ ಅದು ಡಿಮ್ಯಾಂಡ್ ಮಾಡುತ್ತೆ. ಅಂದ್ರೆ ಆ ಫೈನ್ ಟ್ಯೂನ್ ಈಗ ನಿಮ್ಗೆ ಬೇರೆ ಯಾವ್ದು ಬೇಡ ಸರ್. ಈಗ ಬೆಲ್ ಬಾಟಮ್ ಮಾಡಿದಾಗ ಅವನ ಹತ್ರ ಒಂದು ಬೈಕ್ ಇತ್ತು, ಕರೆಕ್ಟ್ ಅಲ್ಲ? ಈಗ ಆ ಬೈಕ್ ಚೇಂಜ್ ಆಗುತ್ತಲ್ಲ. ನೀವು 1980 ಮಾಡಿದ್ರು, ಅವತ್ ನಮ್ ಲಿಮಿಟಿಗೆ ರಾಜ್ದೂತ್ ತಂದು ಕೊಟ್ವಿ. ಈಗ ಇನ್ನೊಂದು ಯಾವ್ದೋ ತರಬೇಕು. ಈಗ ಕಾರ್ ಬರುತ್ತೆ ಅಂದ್ರೆ ಕಾರು ಆ ಬಾಂಡ್ ಸ್ಟೈಲ್ ಇಂದ ಕಾರ್ ಬರ್ಬೇಕು. ಅಂದ್ರೆ ಈ ಸಬ್ಜೆಕ್ಟ್ ಅಲ್ಲಿ ಇತ್ತು ಆಲ್ರೆಡಿ. ಅಂದ್ರೆ ಈಗ ಅವನಿಗೆ ದುಡ್ಡು ಹಾಕ್ಬೇಕು ಅಂತ ಮಾಡೋದಲ್ಲ, ಆ ಸಬ್ಜೆಕ್ಟ್ ಅಲ್ಲಿ ಇತ್ತು. ಬೆಲ್ ಬಾಟಮ್ 2 ಏನ್ ಮಾಡ್ಬೇಕು ಅನ್ಕೊಂಡು ಅದ್ರಲ್ಲಿ ಕಾರ್ ಇತ್ತು, ಅಣ್ಣವ್ರ ಕಾಲದಂತ ಆ ತರದ್ದೊಂದು ಕಾರ್ ತಲೆಯಲ್ಲಿತ್ತು. ಅವಾಗ ಕೇರಳಗೆಲ್ಲ ಹೋಗಿ ಕಾರೆಲ್ಲ ಹುಡುಕ್ಸಿ, ಬರೀ ಕಾರಿಗೆ 40 ಲಕ್ಷ ಖರ್ಚಾಗತ್ತೆ ಮರ, ಇದೆಲ್ಲ ಮಾಡ್ಬೇಕು ಅಂತ ಯೋಚನೆ ಇತ್ತು. 40 ಅಲ್ಲ, ಸಾರಿ 25 ಲಕ್ಷ. ಈಗ ಹಂಗಲ್ಲ, ಈಗ ಕಾರಿಗೆ 1 ಕೋಟಿ ಆಗ್ಬೇಕು. ಅಂದ್ರೆ ಅಷ್ಟು ಫೈನ್ ಟ್ಯೂನ್ ಆಗ್ಬೇಕು, ಅಷ್ಟು ಚಂದ ಮಾಡುವಂತ ಕೆಲಸಗಾರ ಆಗ್ಬೇಕು, ಅಷ್ಟು ಚೆನ್ನಾಗಿ ಅದು ಶೂಟಿಂಗ್ ಅಲ್ಲಿ ಕಾಣಿಸ್ಬೇಕು. ಆ ಪೇಂಟ್ ಆಗಿರ್ಬೋದು, ಆ ಫಿನಿಶಿಂಗ್ ಆಗಿರ್ಬೋದು ಕಾರ್ದು, ಆ ಡೀಟೇಲಿಂಗ್ ಹೋಗಕ್ ಶುರು ಮಾಡ್ತೀವಿ ಈಗ. ಹಂಗಾಗಿ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಈ ಸರ್ಕಾರಿ ಶಾಲೆ, ಪ್ರಾಥಮಿಕ ಶಾಲೆ, ಅದು ಭಾಗ 2 ಆಸೆ ಇದೆ ಸರ್. ಬಹಳ ಆಸೆ ಇದೆ. ಅದ್ರಲ್ಲಿ ಮೋಸ್ಟ್ಲಿ ಜಾಸ್ತಿ ಆಸೆ ನನಗೆ ಇರೋದು. ನಾನು ಮತ್ತೆ ಶನಿಲ್ ಗುರು, ಈಗ ನೀವು ನೋಡಿದ್ರಿ ಯಾವ್ದು ನಮ್ಮ ಯಾವ್ದದು ಸೂಫ್ರಮ್ಸೋ,
ಸೂ ಫ್ರಮ್ ಸೋದ ಹೀರೋ ಓಕೆ. ಶನಿಲ್ ಗುರು, ಆಮೇಲೆ ಪ್ರಕಾಶ್ ತುಮ್ಮಿನಾಡ್ ನಿಮಗೆ ಗೊತ್ತೇ ಗೊತ್ತು. ಸೊ ನಾವು 3 ಜನ ಸೇರ್ಕೊಂಡು ಒಂದು ಯೋಚನೆ ಮಾಡ್ತಾ ಇದೀವಿ. ಓಕೆ. ಸೊ ಒಂದು ಯೋಚನೆ ಮಾಡಿ ಒಂದು ಸ್ಟ್ರಕ್ಚರ್ ಆದ್ಮೇಲೆ ಅದನ್ನ ತಗೊಂಡೋಗಿ ರಿಷಬ್ ಮುಂದೆ ಪ್ರೆಸೆಂಟ್ ಮಾಡಿ, ಯಾಕಂದ್ರೆ ಅವನದೇ ಕೂಸದು, ಹೌದು. ನಾವು ಅದನ್ನ ಹಾಳು ಮಾಡಕ್ಕಾಗಲ್ಲ. ಸೊ ಅವನ್ ಮುಂದೆ ಪ್ರೆಸೆಂಟ್ ಮಾಡಿ ಅವನೇನಾರು ಒಂದಿಷ್ಟು ಕರೆಕ್ಷನ್ಸ್ ಇದ್ರೆ ಹೇಳಿ ಅದ್ರ ಒಂದು ಚಂದ ಒಂದು ಶೂಟಿಂಗ್ ಮಾಡ್ಕೊಂಡ್ ಬರೋಣ ಅಂತ ಒಂದು ಪ್ಲಾನ್ ಇದೆ. ಸೊ ಪುರ್ಸೋತು ಅದೇ ಟೈಮ್ ಯಾರಿಗೂ ಇಲ್ಲ. ಈಗ ಶನಿಲ್ ಬೇರೆ ಹೀರೋ ಆದ, ಅವನು 125 ಕೋಟಿ ಹೀರೋ ಈಗ, ಸೂ ಫ್ರಮ್ ಸೋ. ಸೊ ಅವನೊಬ್ಬ 100 crores ಹೀರೋ, ಈ ಕಡೆ ಇನ್ನೊಬ್ರು 1000 crores ಹೀರೋ. ಇವ್ರಿಬ್ರನ್ನೆಲ್ಲ ಸೇತುವೆಗೆ ತಗೊಂಡ್ಬಂದು ಒಂದು ಕತೆ ರೆಡಿ ಮಾಡ್ಬೇಕೀಗ. ಪ್ರಯತ್ನ ಅಂದ್ರೆ ಆಸೆ ಅಂತೂ ಇದೆ ಸರ್, ಬಟ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅಂದ್ರೆ ಅದು ಮಕ್ಕಳ ಸಿನಿಮಾ ಇದು? ಅದೇ ಮಕ್ಕಳದೇ ಸಿನಿಮಾ, ಬಟ್ ಇವತ್ತು ಎಷ್ಟು ವರ್ಷ ಆಗಿದೆ ಅಷ್ಟೇ ವರ್ಷದಲ್ಲಿ ಮಾಡ್ತೀನಿ. ಹೌದು, ಅದೇ ಮಕ್ಕಳದೇ ಸಿನಿಮಾ. ಹೌದು. ಮತ್ತೆ ಅನಂತನಾಗ್ ಹತ್ರ ಹೌದು ಬಾಸ್ ಇರ್ತಾರೆ. ಬಾಸ್ ಒಂದು ಹಿಂಗ್ ವಿಸಿಟರ್ ಹಾಕೋಗ್ಬೇಕು ಅವ್ರು. ಹೌದು, ಆ ಕತೆಗಳಲ್ಲಿ ಅವ್ರಿಲ್ಲ ಅಂದ್ರೆ ಮಜಾ ಇಲ್ಲ. ಸರ್ಕಾರಿ ವಿತೌಟ್ ಅನಂತನಾಗ್ ಸರ್ ನೀವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೋಡ್ತೀರಾ ಅಂದ್ರೆ ಎಂಥದ್ದು ಇಲ್ಲ. ಲಾಸ್ಟ್ ಕಾಂತಾರದಲ್ಲಿ ಲಾಸ್ಟ್ 20 minutes ಏನಿತ್ತು, ಹೌದು, ಸರ್ಕಾರಿಲೂ ಅದೇ ಗ್ರಿಪ್ ಹಿಡಿಯೋದು. ಹೌದು, ಸರ್ಕಾರಿಲೂ ಅದೇ 15 ನಿಮಿಷ ಲಾಸ್ಟ್. ಅಂದ್ರೆ ನಿಮ್ಗೆ ಜನರಿಗೆ ಹೆಂಗ್ ಗೊತ್ತಾ ಸರ್, ಇವತ್ತು ತುಂಬಾ ಸೀರಿಯಸ್ ಸಬ್ಜೆಕ್ಟ್, ಈಗ ಶಾಲೆ ಹೋಗ್ತಾ ಇದೆ ಅನ್ನೋದು ತುಂಬಾ ಸೀರಿಯಸ್ ಸಬ್ಜೆಕ್ಟ್. ಆ ಸೀರಿಯಸ್ ಸಬ್ಜೆಕ್ಟ್ ನ ನೀವು ಸೀರಿಯಸ್ ಆಗಿ ಹೇಳಿದ್ರೆ ಆ ಪಿಕ್ಚರ್ ಓಡ್ತಿರಲಿಲ್ಲ. ಡಾಕ್ಯುಮೆಂಟರಿ ಆಗ್ತದೆ. ಎಕ್ಸಾಕ್ಟ್ಲಿ. ಆ ಪಿಕ್ಚರ್ ನಾವು ಯಾವಾಗ ಹ್ಯೂಮರಸ್ ಆಗಿ ಹೇಳ್ಬೇಕು ಅಂತ ರಿಷಬ್ ಡಿಸೈಡ್ ಮಾಡ್ದ, ಕಂಪ್ಲೀಟ್ ಲಾಸ್ಟ್ 15 ನಿಮಿಷದ ತನಕ ನಿಮ್ಗೆ ತುಂಬಾ ಹ್ಯೂಮರಸ್ ಆಗಿ ನಗ್ನಗ್ಸ್ತಾ ತಗೊಂಡೋಗಿ ಲಾಸ್ಟ್ 15 ನಿಮಿಷ ಅದ್ರಲ್ಲಿ ಒಂದು ಡೈಲಾಗ್ ಬರುತ್ತೆ, ಯಾವ ಭಾಷೆಯಲ್ಲಿ ಮಗು ಕನಸು ಕಾಣುತ್ತೋ ಆ ಭಾಷೆಯಲ್ಲಿ ಅದಕ್ಕೆ ವಿದ್ಯಾಭ್ಯಾಸ ಕೊಡೋದು ಸರ್ಕಾರದ ಕರ್ತವ್ಯ ಆಗುತ್ತೆ ಅಂತ. ಹೌದು, ಅಂದ್ರೆ ಯಾವ ಭಾಷೆಯಲ್ಲಿ ಮಗು ಕನಸು ಕಾಣುತ್ತೋ ಅನ್ನೋ ಪದ ಇದೆಯಲ್ಲ, ರೈಟಿಂಗ್ ಇದೆಯಲ್ಲ, ಅದನ್ನ ಕೇಳದ್ಮೇಲೆ ನನ್ಗನ್ಸಿದ್ ಹೌದಲ್ವಾ, ನಮ್ಗೆ ಕನ್ಸು ಬಿದ್ದರೆ ನಮ್ಮ ಭಾಷೆಯಲ್ಲಿ ಬೀಳೋದಲ್ಲ, ಬೇರೆ ಭಾಷೆಯಲ್ಲಿ ಬೀಳಲ್ಲ. ಇಂಗ್ಲಿಷ್ ಅಲ್ಲಿ ಕನ್ಸು ಬೀಳತ್ತಾ, ಹಿಂದಿಲಿ ಕನ್ಸು ಬೀಳತ್ತಾ? ನಾವು ಕನ್ಸು ಬೀಳೋದೇ ಕನ್ನಡದಲ್ಲ. ಸೊ ಯಾವ ಭಾಷೆಯಲ್ಲಿ ಒಂದು ಮಗು ಕನಸು ಕಾಣುತ್ತೋ ಅದೇ ಭಾಷೆಯಲ್ಲಿ ಅದು ಕಲಿಯೋದು ಅದ್ರ ಹಕ್ಕು, ಅದನ್ನ ಕಲ್ಸ್ಕೊಡೋದು ಸರ್ಕಾರದ ಕೆಲಸ ಅನ್ನೋ ತರ. ವೆರಿ ನೈಸ್ ಲೈನ್ಸ್. ನೀವು ಯಾಕೆ ಸಿನಿಮಾ ನಟರಾದ್ರಿ ಅಂದ್ರೆ ನಾಯಕನಾದ್ರಿ? ನಾಯಕ ಆಗ್ಬೇಕಂತ ಆಗಿದ್ದಲ್ಲ ಸರ್. ಹೇಗಾಯ್ತು ಅದು? ನಾವು ಎಲ್ಲಾ ಚರ್ಚೆ ಮಾಡಿ ಆಯ್ತು, ನಿಮ್ ಬಗ್ಗೆನೇ ಕಮ್ಮಿ ಆಯ್ತು ಮಾತಾಡಿದ್ದು. ಇಲ್ಲ ಹಂಗೇನಿಲ್ಲ ಸರ್, ನಾನು ನಾಯಕ ಆಗ್ಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ನಾನು ಆಕ್ಚುಲಿ ಸಿನಿಮಾಗೆ ಬರ್ಬೇಕು ಅಂತಾನೆ ಅನ್ಕೊಂಡಿಲ್ಲ. ಸಿನಿಮಾಗೆ ನನ್ನ ಫೋರ್ಸ್ಫುಲಿ ಕರ್ಕೊಂಡ್ಬಂದಿದ್ದೆ ರಿಷಬ್. ನಾನು ರಂಗಭೂಮಿಲಿ ಬಹಳ ನೆಮ್ಮದಿ ಆಗಿದ್ದೀನಿ ಅಂತ ಹೇಳಿದ್ದೆ ಅವನಿಗೆ, ಬಟ್ ಸಂಪಾದನೆ ಇರಲಿಲ್ಲ. ಹೌದು, ಸಂಪಾದನೆ ಗೊತ್ತಿರೋದೆ, ಹವ್ಯಾಸಿ ರಂಗಭೂಮಿಯಲ್ಲಿ ಸಂಪಾದನೆ ಇಲ್ಲ ಅನ್ನೋದು ಗೊತ್ತಿತ್ತು. ಮದುವೆ ಆಗಿದ್ದೆ ಅಂಡ್ ಬಂದ ಒಂದಿನ ರಂಗಶಂಕರದಲ್ಲಿ ನನ್ನ ನಾಟಕ ನೋಡಕ್ ಬಂದ ರಕ್ಷಿತ್ ರಿಷಬ್ ಇಬ್ರು. ಅವಾಗ ಉಳಿದವರು ಕಂಡಂತೆ ಸ್ಕ್ರಿಪ್ಟ್ ನಡೀತಾ ಇತ್ತು. ಅಂದ್ರೆ ಸ್ಕ್ರಿಪ್ಟ್ ಮುಗ್ದೋಗಿತ್ತು, ರಿಷಬ್ ಅದನ್ನ ಕನ್ನಡಕ್ಕೆ ಅನುವಾದ ಮಾಡ್ತಿದ್ದ, ಯಾಕಂದ್ರೆ ರಕ್ಷಿತ್ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡ್ತಾರೆ, ಕುಂದಾಪುರ ಕನ್ನಡ ಅದು ಇದು ಇದ್ದಿದ್ರಿಂದ ಇವನ್ ಬರೀತಾ ಇದ್ದ. ಆ ಟೈಮಲ್ಲಿ ನಾನು ಮೆಸೇಜ್ ಆಗ್ತೆ, ಒಂದು ನಾಟಕ ಇದೆ ರಂಗಶಂಕರದಲ್ಲಿ. ಯೂಶಲಿ ನಮ್ಗೇನು ಟಿಕೆಟ್ಸ್ ಎಲ್ಲ ಬೇಕಲ್ಲ, ನಾಟಕಕ್ಕೆ ಬರೋ ಅಂತ ಎಲ್ಲರಿಗೆ ಕರೆಯೋದು. ಸೊ ಹಾಗೆ ಇವನಿಗೂ ಮೆಸೇಜ್ ಹಾಕಿದ್ದೆ, ಇವನು ಬರ್ತೀನಿ, ನಾನು ರಕ್ಷಿತ್ ಇಬ್ರು ಬರ್ತೀವಿ, ಟಿಕೆಟ್ ಎತ್ತಿಡು ಅಂತಂದ. ನಾನು ಮೇಕಪ್ಪಿಗೆ ಹೋದೆ ಸೀದಾ ಮೇಲೆ. ನಾಟಕ ಮುಗಿಸ್ಕೊಂಡು ಹೊರಗಡೆ ಬಂದೆ, ಇವರಿಬ್ರು ಇದಾರಲ್ಲ ಬಂದಿದ್ದಾರೆ ಅಂತ. ಹೊರಗಡೆ ಬಂದೆ, ಅಲ್ಲೊಂದು ಕಾರ್ನರಲ್ಲಿ ಬೇಕ್ರಿ ಇದೆ ರಂಗಶಂಕರದಲ್ಲಿ. ಆ ಕಾರ್ನರಲ್ಲಿ ಅಲ್ಲಿ ಬೇಕ್ರಿ ಹತ್ರ ಇವರಿಬ್ರು ನಿಂತಿದ್ರು. ಹೋದೆ, ರಕ್ಷಿತ್ ನನ್ಗೆ ಹಾಯ್ ಬೈ ಫ್ರೆಂಡ್ ಅಷ್ಟೇ ಅವಾಗ. ಯಾಕಂದ್ರೆ ತುಗ್ಲಕ್ ರಿಷಬ್ ಅವನ ಜೊತೆ ಮಾಡಿದ್ದ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮುಗ್ದಿತ್ತು. JP ನಗರದಲ್ಲೇ ಅವ್ನ ಮನೆ ಇತ್ತು ರಕ್ಷಿತ್. ಸೊ ರಿಷಬ್ ಬಂದಾಗೆಲ್ಲ ಅಲ್ಲಿಗೆ ಹೋಗ್ಬೇಕಾದ್ರೆ ನಾನು ಅವನ ಜೊತೆ ಹೋಗ್ತಿದ್ದೆ, ಹಾಯ್ ಬಾಯ್ ಅಷ್ಟೇ ಇದ್ದಿದ್ದು ನಮ್ಮ ಫ್ರೆಂಡ್ಶಿಪ್. ಶೆಟ್ರೆ ಹೆಂಗಿದ್ರಿ ಶೆಟ್ರೆ ಇಷ್ಟೇ ಇದ್ದಿದ್ದು. ಸೊ ಉಳಿದವರು ಕಂಡಂತೆ ಸ್ಕ್ರಿಪ್ಟ್ ಆಗ್ತಾ ಇತ್ತು. ಇವ್ರು ನಾಟಕಕ್ಕೆ ನೋಡಕ್ ಬಂದ್ರು. ಬಂದಾಗ ನಾನು ಆಚೆ ಬಂದೆ, ಮೇಕಪ್ ಎಲ್ಲ ತೆಗೆದು ಆಚೆ ಬಂದೆ. ರಕ್ಷಿತ್ ಉಳಿದವರು ಕಂಡಂತೆ ಅಂತ ಒಂದು ಸ್ಕ್ರಿಪ್ಟ್ ಬರಿತಾ ಇದ್ದೀನಲ್ಲ ಶೆಟ್ರೆ, ಅದರಲ್ಲಿ ರಾಘು ಅಂತ ಒಂದು ಕ್ಯಾರೆಕ್ಟರ್ ಇದೆ, ರಾಘು ಅಲ್ಲ ಸಾರಿ ದಿನೇಶ್ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕು. ನಾನು ಪ್ಲೀಸ್ ಸಿನಿಮಾಗೆಲ್ಲ ಕರಿಬೇಡಿ, ನಾನು ಬರಲ್ಲ, ನಾನು ರಂಗಭೂಮಿಲಿ ಚೆನ್ನಾಗಿದ್ದೀನಿ ಅಂತಂದೆ. ಒಂದು 20 ನಿಮಿಷ ಬೈದ ರಿಷಬ್. ಎಲ್ಲ ನಮ್ಮ ಸೌತ್ ಕೆನರಾದ ಎಲ್ಲ ಬೈಗುಳಗಳನ್ನ ಸುಲಲಿತವಾಗಿ ಒಂದು 20 ನಿಮಿಷ ಬೈದ, ಬಾಯಿಗೆ ಬಂದಂಗೆ ಬೈದ. ಅದು ಅಲ್ಪ ಸ್ವಲ್ಪ ಬೈದಿದ್ದಲ್ಲ. ನೀನೇನು ದೊಡ್ಡ ಪುಣಂಗು, ನೀನೇನು ದೊಡ್ಡ ರಂಗಭೂಮಿ ಕಲಾವಿದ, ನೀನು ನಾಳೆ ದಿನ ನೀನೇನು ಹಂಗಾಗ್ಬಿಡ್ತೀಯ ಹಿಂಗಾಗ್ಬಿಡ್ತೀಯ, ಅದಾತೆ ಇದತೆ ಬೋಳಿ ಮಗನೆ ಹಂಗೆ ಹಿಂಗೆ ಅಂತೆಲ್ಲ ಬಾಯಿಗೆ ಬಂದಂಗೆ ಬೈದ.
ಮದುವೆ ಆಗಿದೆ, ಜವಾಬ್ದಾರಿ ಇಲ್ಲ ನಿನ್ಗೆ, ಸಂಪಾದನೆ ಮಾಡೋಕೆ ಜೀವನದಲ್ಲಿ ಏನದು ಹಂಗೆ ಹಿಂಗೆ. ಸರಿ ಅಂತ ಮರ ಈಗ ಮುಚ್ಕೊಂಡು ಮಾಡೋ ಈ ಪಿಕ್ಚರ್ ಅಂದ. ಆಯ್ತು ಸರಿ ಮಾಡ್ತೀನಿ ಅಷ್ಟೇ ಹೇಳಿದ್ ನಾನು. ಅದಾದ್ಮೇಲೆ ರಕ್ಷಿತ್ ಸಿನಿಮಾ ಶೂಟಿಂಗಿಂದ ಒಂದು 20 ದಿನ ಮುಂಚೆ ನಾವೆಲ್ಲ ಉಡುಪಿಗೆ ಹೋಗಿ ಸೆಟ್ಲ್ ಆಗಿ ಅವಾಗಿಂದ ಲೊಕೇಶನ್ಸ್ ನೋಡೋದು ಅದು ಇದೆಲ್ಲ. ನಾನು ರಂಗಭೂಮಿಲಿ ಪ್ರೊಡಕ್ಷನ್ನ ಮ್ಯಾನೇಜ್ ಮಾಡಿ ಅಭ್ಯಾಸ ಇದ್ದಿದ್ದರಿಂದ ಅಲ್ಲಿ ಅವನು ಹೋದಾಗ ಅವ್ರ ಜೊತೆ ತಿರುಗಾಡ್ತಾ ಎಲ್ಲದನ್ನೂ ನಾನೇ ಮಾತಾಡೋದು ಗೀತಾಡೋದು ಅದು ಇದೆಲ್ಲ ನಾನೇ ಹ್ಯಾಂಡಲ್ ಮಾಡ್ತಿದ್ದೆ, ನಾನೇ ಮಾತಾಡ್ತಿದ್ದೆ. ಸೊ ಒಂದಿನ ರಾತ್ರಿ ಹಿಂಗೆ ಕೂತಾಗ ರಿಷಬ್ ಹೇಳ್ದ, ಮಗ ನೀನು ಬಿಟ್ಬಿಡು, ಪ್ರೊಡಕ್ಷನ್ ಕೆಲಸ ಕಂಪ್ಲೀಟ್ಲಿ ಶೆಟ್ರ್ ಮೇಲೆ ಬಿಟ್ಬಿಡು, ಅವ್ರು ಹಿ ವಿಲ್ ಟೇಕ್ ಕೇರ್. ಸೊ ಹೇಳಬೇಕು ಅಂದರೆ ಲಿಟ್ರಲಿ ಅವನೇ ಡ್ರ್ಯಾಗ್ ಮಾಡಿ ಒಂಥರ ಪಿಕ್ಚರ್ ಇಂಡಸ್ಟ್ರಿ ಒಳಗೆ ಕರ್ಕೊಂಬಂದಿದ್ದು ನನ್ನ. ನಾನು ಹೇಳ್ದೆ ಆ ಕೆಲಸ ನಂಗೆ ಈಸಿ ಮಾಡ್ತೀನಿ ಬಿಡು ಮರೆ, ತೊಂದರೆ ಇಲ್ಲ ಅಂತಂದು. ಅಂದರೆ ಆ್ಯಕ್ಟಿಂಗ್ ಜೊತೆಲಿ ಅದು ಒಂದು ಜವಾಬ್ದಾರಿ ಇತ್ತು. ಯಾಕಂದರೆ ಇವ್ರು ನೋಡ್ತಿದ್ನಲ್ಲ ಈ ಹುಡುಗರನ್ನ, ಅಂದರೆ ರಕ್ಷಿತ್ನ ರಿಷಬ್ನ ಇಬ್ಬರನ್ನ ನೋಡಿದಾಗ ಎಲ್ಲ ಕೆಲಸಗಳು ಇವರೇ ಮಾಡ್ತಿದ್ರು. ಕಾಸ್ಟ್ಯೂಮ್ ಅಂಗಡಿಗೆ ಹೋಗೋ, ಕಾಸ್ಟ್ಯೂಮ್ ಪರ್ಚೇಸ್ ಮಾಡೋ, ಕಲರ್ ಸೆಲೆಕ್ಟ್ ಮಾಡೋ, ಇದು ಲೊಕೇಶನ್ನಿಗೆ ಹೋಗು, ಪರ್ಮಿಷನ್ ಮಾತಾಡು, ರೇಟ್ ಮಾತಾಡು, ಅಡ್ವಾನ್ಸ್ ಮಾಡು, ಪ್ರೊಡ್ಯೂಸರಿಗೆ ಮಾತಾಡು, ಗಾಡಿ ಬುಕ್ ಮಾಡು, ಎಲ್ಲವನ್ನೂ ಇವ್ರುಗಳೇ ಮಾಡ್ತಾಯಿದ್ರು. ಒಂಥರ ನಾಟಕದ ಥರ ಫೀಲ್ ಆಯ್ತು ನನಗೆ. ನಮ್ಮದೇ ಕೆಲಸ ನಾವೇ ಮಾಡ್ಕೊಳ್ಳೋದಂತ. ಸೊ ಅಲ್ಲಿವರೆಗೆ ಸಿನಿಮಾ ಬಗ್ಗೆ ಬೇರೆ ಪರ್ಸ್ಪೆಕ್ಟಿವ್ ಇತ್ತು ನನಗೆ. ಯಾವಾಗ ಇವ್ರ ಜೊತೆ ಉಳಿದವ್ರ ಕಂಡಂತೆ ಮಾಡಿದೆ, ಇದು ನಮ್ಮ ಥರ ನಾಟಕದ ಥರನೇ ಇದು, ಎಲ್ಲನೂ ನಾವೇ ಮಾಡೋದು, ಹಂಗಾರೆ ಮಾಡೋಣ, ತೊಂದರೆ ಇಲ್ಲ ಅಂತ. ಸೊ ಆ ಥರ ಸ್ಟಾರ್ಟ್ ಆಗಿದ್ದದು. ಅಲ್ಲಿಂದ ಒಂದಿಷ್ಟು ಜವಾಬ್ದಾರಿಗಳು ನನ್ನ ಮೇಲೆ ಕೊಟ್ಟರು. ಅವ್ರಿಗೆ ನಂಬಿಕೆ ಬಂತು ಉಳಿದವ್ರ ಕಂಡಂತೆ. ಆದಮೇಲೆ ಕಿರಿಕ್ ಪಾರ್ಟಿ ಮಾಡೋಕ್ಕೆ ಶುರು ಮಾಡಿದಾಗ ಕಂಪ್ಲೀಟ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನೀನೇ ಅಂತ ಬಿಟ್ಟರು. ಸೊ ಅದನ್ನು ಕಂಪ್ಲೀಟ್ ಹ್ಯಾಂಡಲ್ ಮಾಡಿ ಇಡೀ ಸಿನಿಮಾ ಅಂದರೆ ಏನು ಅನ್ನೋದು ಅರ್ಥ ಆಯಿತು. ಸೊ ಅಲ್ಲಿಂದ ಇಟ್ ಬಿಕೇಮ್ ಈಸಿ ಸರ್. ಇವತ್ತಿಗೂ ಲೈಟ್ ಇರ್ಬೋದು, ಸೌಂಡ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಯಾವುದೇ ವೆಂಡರಿಗೆ ಫೋನ್ ಮಾಡಿದ್ರೆ ಏನೂ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದು ಮಾಡಿ, ಬೇಕಾದ್ರೆ 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಫೋನ್ ಮಾಡಿ, ಸರ್ ನಮ್ದು ಅದೊಂದು ಬಿಲ್ ಬ್ಯಾಲೆನ್ಸ್ ಇದೆ, ದಯವಿಟ್ಟು ಒಂಚೂರು ಅಮೌಂಟ್ ಕಳಿಸಿ ಅಂತ ಕೇಳೋರು ಇದ್ದಾರೆ. ಅಂದರೆ ಅಷ್ಟು ಫ್ರೀಡಮ್ ಇದೆ ಇವತ್ತು ಇಂಡಸ್ಟ್ರಿಲಿ. ಆ ಥರ ಇದ್ದಾರೆ ಎಲ್ಲರೂ. ಅಂದರೆ ಯಾರಿಗೇನು ಮೋಸ ಮಾಡಿಲ್ಲ. ತಡ ಆಗಿರ್ಬೋದು ನಮ್ಮ ಹತ್ರ ದುಡ್ಡಿಲ್ಲ ಇದೆ ಕೊಡೋಕ್ಕೆ, ಕೆಲವೊಂದು ಸರಿ ಮಾತ್ರ. ಇಲ್ಲ ಅಂದರೆ ಇವತ್ತವರೆಗೂ ಎವ್ರಿಬಡಿ ಎಲ್ಲ ವೆಂಡರ್ಗಳು ಅಷ್ಟೇ ವಿಶ್ವಾಸದಲ್ಲಿದ್ದಾರೆ. ನಮಗೆ ಲೈಟ್ ಕಳ್ಸೋರಾಗಿರ್ಬೋದು, ನಮಗೆ ಕ್ಯಾಮ್ರಾ ಕಳ್ಸೋರಾಗಿರ್ಬೋದು, ನಮಗೆ ಊಟ ಹಾಕೋ ಪ್ರೊಡಕ್ಷನ್ ಅವರಾಗಿರ್ಬೋದು, ಎಲ್ಲರೂ ಅಷ್ಟೇ ವಿಶ್ವಾಸದಲ್ಲಿದ್ದಾರೆ. ಕಿರಿಕ್ ಪಾರ್ಟಿ ಸಕ್ಸಸ್ ಆದಾಗ ಹುಡುಗರನ್ನೆಲ್ಲ ಕರ್ಕೊಂಡು ಸಿಂಗಾಪುರ ಎಲ್ಲೋ ಹೊರಟಾಗಿ ಒಂದು ಸುದ್ದಿ. ಸಿಂಗಾಪುರ್ ಅಲ್ಲ? ಹೌದು. ಅದು ಯಾರ ಐಡಿಯಾ? ಅದು ರಕ್ಷಿತ್. ಎಂತ ಅದ್ಭುತ ಗೊತ್ತಾ, ದುಡ್ಡು ಕೊಟ್ಟರೆ ಆ ಖುಷಿ ಸಿಗಲ್ಲ. ಹೌದು, ರಕ್ಷಿತ್ ಐಡಿಯಾ ಅದು. ಅಷ್ಟೋ ಜನನ ಕರ್ಕೊಂಡು ಸಿಂಗಾಪುರ್ ಹೋಗಿದ್ದು. ಸೊ ಸಿಂಗಾಪುರ್ ಹೋಗಿ ಬಂದ ಮೇಲೆ ಕೂಡ ನಮ್ದು ಕೋರ್ ಟೀಮ್ ಏನಿದ್ವಿ, ನಮ್ದು ಸಿನಿಮಾ ಆಲ್ರೆಡಿ US ಅಲ್ಲಿ UK ಎಲ್ಲ ಚೆನ್ನಾಗಿ ಓಡ್ತಾ ಇತ್ತು. ಸೊ UKಗೆ ನಮ್ಗೆ ವೀಸಾ ಸಿಕ್ತು. ಸೊ ಮತ್ತೆ ತಿರ್ಗಾ ನಾವು ಒಂದು 6 ಜನ 7 ಜನ UKಗೂ ಹೋದ್ವಿ. UKಗೆ ಹೋಗಿ ಸ್ವಿಟ್ಜರ್ಲ್ಯಾಂಡು, UK, ಹಾಲೆಂಡ್ ಎಲ್ಲ ಸುತ್ತಾಡ್ಕೊಂಡು ಒಂದು 10 ದಿನ ಅಲ್ಲೂ, ಅಂದ್ರೆ ಅಲ್ಲೂ ದುಡ್ದಿದ್ದ ಹಣನ ಅಲ್ಲೇ ಖರ್ಚು ಮಾಡಿ, ಅಲ್ಲಿ ಟಿಕೆಟ್ ಇಂದ ಏನ್ ಬಂದಿತ್ತಲ್ಲ ಹಣ ಅದಷ್ಟನ್ನು ಅವ್ನು ಅಲ್ಲೇ ಖರ್ಚು ಮಾಡಿ, ಸ್ವಿಟ್ಜರ್ಲ್ಯಾಂಡ್ ಇಂದ ಒಂದು 4-5 ವಾಚ್ಗಳನ್ನ ತಗೊಂಡು ಇವರಿಗೆಲ್ಲ ಯಾರು ಡಿಸ್ಟ್ರಿಬ್ಯೂಟರ್ಸಿಗೆಲ್ಲ ಜಯಣ್ಣ ಹೋಗಿ ಇವರಿಗೆಲ್ಲ ತಂದು ಕೊಟ್ಟು ಗಿಫ್ಟ್ ಮಾಡಿ ಅವನು. ಸೊ ಅವನು ಆ ಥರದ್ದೇ ಹಾರ್ಟು ಸರ್. ಅಂದರೆ ಉಳಿದವ್ರ ಕಂಡಂತೆ ಲಾಸ್ ಆಯಿತು ಅಂತ ಹೇಳಿದಾಗ ಒನ್ ಆಫ್ ದಿ ಇನ್ವೆಸ್ಟರ್ ಪಾಪ ಅವ್ರು ಭಾಳ ಕಷ್ಟದಲ್ಲಿದ್ದಾರೆ ಅಂದಾಗ ಇವನ ಹತ್ರನೇ ದುಡ್ಡು ಇಲ್ಲದೆ ಇದ್ರು. ರಿಕ್ಕಿ ಸಿನಿಮಾಗೆ ಬಂದಿದ್ದ ಅಡ್ವಾನ್ಸ್ 10 ಲಕ್ಷ ಹಾಗೆ ತೆಗೆದು ಹಾಕಿದ್ದ, ತಗೊಳ್ಳಿ ಸರ್ ನಿಮ್ಮ ದುಡ್ಡು ಇಟ್ಕೊಳ್ಳಿ, ಅಂದರೆ ನನಗೆ ಸಿನಿಮಾ ಮಾಡಿ ನಿಮ್ಗೇನೋ ಲಾಸ್ ಆಗಿರ್ಬೋದು ಅಂತ. ಅದೇ ರೀತಿಯಲ್ಲಿ ಅವನೇ ಶ್ರೀಮನ್ನಾರಾಯಣ ಮಾಡಿದಾಗ ಪುಷ್ಕರ್ ಲಾಸ್ ಆಯಿತು ಅಂತ ಕ್ಲೇಮ್ ಮಾಡಿದಾಗ, ಅದು ಫ್ಯಾಕ್ಟ್ಗಳು ಆಮೇಲೆ ಮಾತಾಡ್ಬೋದು, ಬಟ್ ಅವ್ರು ಕ್ಲೇಮ್ ಮಾಡಿದಾಗ ಹಾಗೆ ಕ್ಲೇಮ್ ಮಾಡಿದ್ರು. ಸೊ ಅವರಿಗೂ ಕೂಡ 20 ಕೋಟಿಯನ್ನ ರಿಯಂಬರ್ಸ್ ಮಾಡಿದ. ಯಾವ ಹೀರೋ ಮಾಡ್ತಾರೆ ಸರ್ ಇವತ್ತು? ಯಾವ ಹೀರೋ ಮಾಡ್ತಾರೆ? ಶೋ ಮಿ ಒನ್ ಹೀರೋ ಹೂ ಕ್ಯಾನ್ ರಿಯಂಬರ್ಸ್ ಲೈಕ್ ದಿಸ್. ಅದು ನಿನ್ನ ಕೈಲಿ ಏನೂ ಇಲ್ಲದೆ ಇದ್ದಾಗ, ನಿನ್ನ ಕೈಲಿ ಇದ್ದಾಗ ರಿಯಂಬರ್ಸ್ ಮಾಡೋದು ಬೇರೆ. ನೀನೇ ಇಲ್ಲಿ ಎಮೋಷ್ನಲಿನೂ ಡೌನು, ಸಿನಿಮಾ ಬಗ್ಗೆ ಪ್ರೊಡ್ಯೂಸರೇ ಕೆಟ್ಟದಾಗ ಮಾತಾಡ್ಕೊಂಡು ತಿರ್ಗಾಡ್ದಾಗ, ಅದ್ರ ಜೊತೆ ನಿನಗೆ ಹೋಗಿ ವಾಪಸ್ ಅದನ್ನ ರಿಯಂಬರ್ಸ್ ಮಾಡೋದಿದೆಯಲ್ಲ, ಈ ಥರ ಯಾವ ಹೀರೋನು ಇವತ್ತರೆಗೂ ಮಾಡಿಲ್ಲ. ಆ್ಯಂಡ್ ಅದೇ ಹಾರ್ಟು ಸರ್ ಅವನು, ಅದೇ ಮಗುವಿನ ಹೃದಯ ಇವತ್ತಿಗೂ ರಕ್ಷಿತಿಗೆ. ನಾನು ರಿಷಬ್ ಆದರೂ ಸ್ವಲ್ಪ ಒರಟಾಗಿ ಯಾರ ಹತ್ರ ಮಾತಾಡ್ತೀವಿ, ಬಟ್ ಅವನು ಇವತ್ತರೆಗೂ ಮಾತಾಡೋರು. ಆಮೇಲೆ ಅವನು ಯಾರ ಸುದ್ದಿಗೂ ಹೋಗಲ್ಲ. ತೀರಾ ಯಾರು ಪ್ರಿಕ್ ಮಾಡಿದ್ರೆ ನಾವು ಹೇಳ್ಬೇಕಷ್ಟೇ,
ಒಂಚೂರು ರಿಪ್ಲೈ ಮಾಡು ಮರೆಯ, ಅಷ್ಟು ಸಾಧುವಾಗಿರ್ಬೇಡ. ಸಿನಿಮಾ ಇದೆ. ಹೌದು. ನಾವು ಪ್ರಿಕ್ ಮಾಡಿದ್ರೆ ಮಾತ್ರ ವಾಪಸ್ ರಿಪ್ಲೈ ಮಾಡ್ತಾನೆ, ಓಕೆ. ಇಲ್ಲಾಂದ್ರೆ ಅವ್ನು ಕೇರೋ ಮಾಡಲ್ಲ. ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗತ್ತಾನ ಅಂತ ಕೇಳ್ತಾನ ಅಷ್ಟೇ. ಅಂದ್ರೆ ಅವ್ರು ಬೊಗಳ್ತಿರ್ತಾರೆ, ನನಗೆ ಅದಕ್ಕೂ ಸಂಬಂಧ ಇಲ್ಲ, ನಾನು ಒಳ್ಳೆ ಸಿನಿಮಾ ಮಾಡ್ಬೇಕು, ನಾ ಮಾಡ್ತೀನಿ ಅಷ್ಟೇ ಅಂತ ಹಂಗಿರ್ತಾನ ಅವನು. ಹಂಗೆ ಅದೊಂದು ವ್ಯಕ್ತಿತ್ವ ಬೇರೆ. ಇವನು ಹಂಗಲ್ಲ ರಿಷಬ್. ನೀನ್ ಸ್ವಲ್ಪ ಕೆಮ್ಮಿದ್ರೆ ಅವನಿಗೆ ಗೊತ್ತಾಗತ್ತೆ, ನೀ ಯಾಕೆ ಕೆಮ್ತಿದ್ಯಾ, ಬೇಕಂತ ಕೆಮ್ತಿದ್ಯಾ ಅಂತ ಶುರು ಮಾಡ್ತಾನೆ ಇವನೇ. ಅಂದ್ರೆ ಇವನ್ ಎಷ್ಟು ರೆಬಲ್ಲೋ ಅಷ್ಟೇ ಆಪೋಸಿಟ್ ಅವನು, ಸೈಲೆಂಟ್. ನಾನು ಅವಳನ್ನ ಪ್ರೀತಿ ಮಾಡಿದ್ದು ಫಸ್ಟ್ PUC. ಇಬ್ರು ರಂಗಭೂಮಿಲೇ ಒಟ್ಟಾಗಿದ್ದು. ಅವಳು ನಾಟಕ ಮಾಡ್ತಿದ್ಲು, ನಾನು ನಾಟಕ ಮಾಡ್ತಿದ್ದೆ. ಅಲ್ಲಿಂದ ಇಬ್ರು ಒಂದಾದ್ವಿ. ಅಲ್ಲಿಂದ 10 ವರ್ಷ ಪ್ರೀತಿ ಮಾಡಿದೆ, 2000 2010ವರೆಗೆ. 2010 ಮದುವೆ ಆದೆ. ಮದುವೆ ಆಗೋಕ್ಕಿಂತ ಮುಂಚೆ ಒಂದಿಷ್ಟು ಡಿಸ್ಕಷನ್ಸ್. ಯಾಕಂದ್ರೆ ನಾನು ಅವಳಿಗೂ ಹೇಳಿದ್ದೆ, ನನ್ನ ಮನೆಯಿಂದ ನಾನೇನು ತರಲ್ಲ, ನಿನ್ನ ಮನೆಯಿಂದ ನೀ ಏನು ತರಬೇಕಾಗಿಲ್ಲ, ನೀ ಏನು ತಂದರೂ ನನಗೆ ಬೇಡ, ನನ್ನ ಮನೆಯಿಂದಂತೂ ನಾನೇನು ತರಲ್ಲ. ಸೊ ಇಬ್ಬರೇ ಬದುಕಬೇಕು, ಇಬ್ಬರೇ ಜೀವನ ಕಟ್ಕೋಬೇಕು, ಇಬ್ಬರೇ. ಅಂದರೆ ಆ ರಂಗಭೂಮಿ ಕಲಿಸ್ಬಿಟ್ಟಿತ್ತು ಸ್ವಾಭಿಮಾನದಲ್ಲಿ ಬದುಕೋದನ್ನು ಕಲಿಸ್ಬಿಟ್ಟಿತ್ತು. ಹಿಂಗೆ ಇರ್ಬೇಕು, ನೀನು ಹಿಂಗೆ ಬದುಕಬೇಕು ಅನ್ನೋದು. ಆವಾಗ ಒಂದಿಷ್ಟು ಹೆಣ್ಮಕ್ಳ ಮನೇಲಿ ಇರುತ್ತಲ್ಲ ಗಲಾಟೆ. ಹುಡುಗನ ನೋಡ್ತಿದ್ರು, ನಾವು ಈ ಕಡೆ ಇನ್ನೂ ಸೆಟ್ಲ್ ಆಗಿರಲಿಲ್ಲ. ಈ ಥರದ್ದೆಲ್ಲ ನಡಿಬೇಕಾದ್ರೆ ಯಾವತ್ತೋ ಒಂದಿನ ಹಿಂಗೆ ಮಾತಾಡಿದ್ದು ಇವತ್ತಿಗೂ ಅವಳಿಗೂ ನೆನಪಿರೋದು, ನನಗೂ ನೆನಪಿರೋದೇನು ಅಂದರೆ, ಆಗಲ್ಲ ಬಿಡಿದು,